ಎನ್ನ ಒಟ್ಟಕ್ಕೆ ಬಿಡನೆ ನಿಮ್ಮನ್ನು ಹಸ್ಕೊಂಡ ಮನಸ್ಸಿಗೆ ಕುಂದಾನ ಹುಚ್ಚಾಗಿ ಮಲ್ಲು ಸರಿಯನ ನಾನು ಪ್ರಪೋಸ್ ಮಾಡಿದ್ದು ಉದ್ದಾನ ಕೂದಲು ನಾಟಿ ಅವ ಮಮ್ಮದ ಕೈ ಬಂದ ಭಾವನೆಯ ಬರಸೆಳೆದ ಶೂರಶಕೂತಲೆ ಮೆಲುವಾಗಿ ಅರಳಿದೆ ಮನದಿ ಪ್ರೇಮ ಕಾವ್ಯಂಗಲೇ ಅರಿಯೇನೋ ಬದಲಾದ ಹಾಗಿದೆ ಮನೆ ಬಿರುದೊಂದು ಮೈಗಂಟಿದೆ ಇಂದಿನ ರಾತ್ರಿ ನಿನಗೆ ಕೈ ಮುಗಿತೀನಿ ನನ್ನ ಬಿಟ್ಟು ಬಿಡು ನೀನು ತಳ್ಳ ಮೆಲ್ಲಂಗ ನೋಡಿರ ಸಾಕ ಬೆನ್ ಹತ್ತಂಗ ಗಂಗಿ ಏ ಗಂಗಿ ಅದಿ ನೀನು ಪೂರ ಎಂಗ ಎದಿಯ ಒಳಗ ಚಿಪ್ಪನುವಂಗ ಗಂಗಿ ಏ ಗಂಗಿ ಏ ಗಂಗಿ 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 ನೀ ಜಗ್ಗ ಬೇಡ ಗಂಗಿ ನೀನು ತಳ್ಳ ನಲ್ಲಂಗ ನೋಡಿರ ಸಾಕ ಬೆನ್ ಹತ್ತಂಗ ಗಂಗಿ ಏ ಗಂಗಿ ಅದಿಯ ನೀನು ಪೂರ ಎಂಗ ಎದಿಯ ಒಳಗ ಚಿನ್ನನುವಂಗ ಗಂಗಿ ಏ ಗಂಗಿ ದಯವಿಟ್ಟು ಕಲಾವಿದ ಅದಕ್ಕಂತಲೇ ನಮ್ಮನ್ನ ದೇವತೆಯ ಸನ್ನಿಧಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇನ್ನೇನು ನಮಗೇನು ಚಿಂತೆ ಇಲ್ಲ, ಯಾಕಂದ್ರೆ ಮನೆ ಜವಾಬ್ದಾರಿನೆಲ್ಲ ಮಗನಿಗೆ ಒಪ್ಪಿಸ್ಕೊಡೋಣ. ಇದು ಹೆಣ್ಣಿನ ಸ್ವಾತಂತ್ರ್ಯದ ಮಾತು.
ಅಂತ ಷಂಡ ಮಗ ನನಗೆ ಹುಟ್ಟಿದ ಅಂತ ನನಗೆ ತುಂಬಾ ನೋವಾಗ್ತಾ ಇದೆ. ಶಬಾಷ್ ಮಗನೇ, ಶಬಾಷ್. 9 ತಿಂಗಳ ಗರ್ಭಗುಡಿಯಲ್ಲಿ ನಿನ್ನನ್ನಿಟ್ಟು ರಕ್ತಾಭಿಷೇಕ ಮಾಡಿ ನನ್ನ ಕರುಳನ್ನೇ ನಿನ್ನ ಕರುಳಿಗೆ ಮಾಲೆಯನ್ನಾಗಿ ಮಾಡಿ ಹಾಕಿ ನಾನು ಸತ್ತು ಬದುಕಿ ನಿನ್ನನ್ನು ಹೆತ್ತನಲ್ಲ. ಅಂದಾಗ ನಿನ್ನಿಂದ ನನಗಿಂತ ಸ್ಥಿತಿ ಬರಲೇಬೇಕು ಕಣೋ. ಪಾಪಿ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಿ ನೀವೇ ಅಲ್ವೇ? ಮೊದಲನಾಗಿ ರಿಟೈರ್ಮೆಂಟ್ ತಗೊಂಡು ಊರು ಬಿಡಬಾರ್ದಾಗಿತ್ತು. ಬಿಟ್ರು ಪರವಾಗಿಲ್ಲ, ಅಪಘಾತದಲ್ಲಿ ಸತ್ತ ಅಂತ ಸುದ್ದಿ ಬರಬಾರ್ದಾಗಿತ್ತು. ಅಷ್ಟು ಪರವಾಗಿಲ್ಲ, ಬದುಕಿದ ನನ್ನ ಮನೆಗೆ ಮತ್ತೆ ವಾಪಸ್ ಬರಬಾರ್ದಾಗಿತ್ತು. ಸಣ್ಣ ಇವರು ಬದುಕಿರೋ ತನ 10 ಲಕ್ಷ ರೂಪಾಯಿ ನಮ್ಮ ಕೈಯಲ್ಲಿ ಸೇರೋದಿಲ್ಲ. ಆದಷ್ಟು ಬೇಗ ಇವ್ರನ್ನ ಈ ಭೂಮಿಯಿಂದ ಕಳಿಸ್ಬಿಡು. ಈ ರೀತಿ ಹೊಡೆದು ವಿಷ ಹಾಕಿ ಕೊಲ್ತಾ ಇದ್ರಲ್ಲ, ನೀವು ಮಕ್ಕಳ ಅಲ್ಲಲ್ಲ. ವೃತ್ತ ದಂಪತಿಗಳ ಆಸೆ ಈಡೇರಿಸುವುದಕ್ಕಾಗಿ ತಕ್ಕನೆಯನ್ನೇ ಬರಡಿ ಎಂದಾಗಿ ಇರಿಸಿಕೊಂಡು ಒಂದು ಬರಡಿಯಲ್ಲಿ ತಾಯಿಯನ್ನ ಇನ್ನೊಂದು ಬರಡಿಯಲ್ಲಿ ತಂದೆಯನ್ನ ತನ್ನ ಹೆಗಲ ಮೇಲೆ ಹೊತ್ತು ತೀರ್ಥಯಾತ್ರೆ ಮಾಡಿಸಿದ ಆ ಶ್ರವಣ ಕುಮಾರ ಅಂತ ಪುಣ್ಯವಂತ ಮಕ್ಕಳು ಹುಟ್ಟಿರುವ ಈ ನಾಡಿನಲ್ಲಿ ಆಸ್ತಿಗಾಗಿ ಹಣಕ್ಕಾಗಿ ಎತ್ತ ತಂದೆ ತಾಯಿಗಳಿಗೆ ವಿಷ ಹಾಕುವ ನಿಮ್ಮಂತ ಪಾಪಿ ಮಕ್ಕಳು